ಮಹಡಿಯಿಂದ ಮೆಟ್ಟಿಲುಗಳಲ್ಲಿ ಇಳಿದು ಬರುತ್ತಿದ್ದ ಶರ್ಮಾರನ್ನು ನೋಡುತ್ತಿದ್ದಂತೆ ಆರುಷಿ ತಂದೆ ತಾಯಿ ಹಾಗೂ ಸುಕನ್ಯಾ ದಂಪತಿಗಳು ಎದ್ದು ನಿಂತು ಅವರಿಗೆ ನಮಸ್ಕರಿಸಿದರು. ಅದಕ್ಕೆ ಪ್ರತಿಯಾಗಿ ಶರ್ಮಾರವರು ಕೂಡ ನಗುತ್ತಲೇ ಪ್ರತಿವಂದಿಸಿ ಎಲ್ಲರನ್ನೂ ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿದರು. ಅಮ್ಮ, ಕುಡಿಯಲು ಜ್ಯೂಸ್ ಕೊಟ್ಟೆಯಾ ಎಂದು ಅವರ ಹಿಂದಿನಿಂದಲೇ ಬಂದ ಸರೋಜಮ್ಮನವರನ್ನು ಕೇಳಿದರು. ಹಾ ಯಜಮಾನರೇ ಎಂದರು ಸರೋಜಮ್ಮ. ಏನ್ ಪುಟ್ಟ, ಸಪ್ಪಗಿದ್ದೀಯಲ್ಲ ಎಂದು ಆರುಷಿಯ ತಲೆ ಸವರಿ ತಾವು ಕೂಡ ಆಕೆಯ ಮನೆಯವರ ಮುಂದೆ ಸೋಫಾದ ಮೇಲೆ ಕುಳಿತುಕೊಂಡರು ಶರ್ಮಾರವರು. ಇವರು ಯಾರಂತ ಗೊತ್ತಾಗಿಲ್ವಲ್ಲ ಎಂದು ಶಂಕರ್ ಅವರನ್ನು ಕೇಳಲು, ಇವರು ಆರುಷಿ ತಂದೆ ತಾಯಿ, ಸ್ವಲ್ಪ ಆವಾಗಷ್ಟೇ ಬಂದರು ಎಂದರು. ಹೋ ಹೌದಾ, ನೀವು ಬಂದಿರೋದು ತುಂಬ ಒಳ್ಳೆಯದೇ ಆಯಿತು ಎಂದರು ಶರ್ಮಾರವರು. ಎಲ್ಲರೂ ಅವರನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಈ ಸಂಕಷ್ಟ ಸಮಯದಲ್ಲೂ ಅವರುಗಳನ್ನೆಲ್ಲ ಬರ ಹೇಳಿದ ಕಾರಣ ಏನಿರಬಹುದು ಎಂದು ಎಲ್ಲರೂ ಯೋಚಿಸುತ್ತಿದ್ದರು. ಇನ್ನೇನು ಶರ್ಮಾರವರು ಮಾತನ್ನು ಶುರು ಮಾಡಬೇಕೆನ್ನುವಷ್ಟರಲ್ಲಿ ಶರ್ಮಾರವರ ಫೋನು ರಿಂಗಣಿಸಿತು. ಅದು ಅಭಿಷೇಕ್ನ PA ಸತೀಶ್ನದ್ದು ಆಗಿತ್ತು. ಫೋನ್ ಮಾಡಿದವನು, ಸರ್, ಬಾಸ್ಗೆ ಪ್ರಜ್ಞೆ ಬಂದಿದೆ, ನಾನು ಒಳಗಡೆ ಹೋಗಿ ನೋಡಿಕೊಂಡು ಬಂದೆ. ನನ್ನನ್ನು ನೋಡಿ ಮಾತನಾಡೋದಕ್ಕೆ ಪ್ರಯತ್ನಪಟ್ಟರು, ಆದರೆ ಆಗಲಿಲ್ಲ. ಡಾಕ್ಟರ್ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಇನ್ನು 2-3 ದಿನ ಐಸಿಯುನಲ್ಲಿಯೇ ಇರಬೇಕೆಂದು ಹೇಳಿದ್ರು ಎಂದನು. ಅವನ ಮಾತನ್ನು ಕೇಳಿ ಶರ್ಮಾರಿಗೆ ಹೋದ ಜೀವ ಬಂದಂತಾಯಿತು. ಹಾಗೆ ಮೇಲೆ ನೋಡಿ ಕೈ ಮುಗಿದವರು ಸ್ವಲ್ಪ ಸಮಾಧಾನ ಪಟ್ಟುಕೊಂಡರು. ದಯವಿಟ್ಟು ಕ್ಷಮಿಸಿ, ನಿಮ್ಮನ್ನೆಲ್ಲ ಕಾಯಿಸಿಬಿಟ್ಟೆ ಎಂದು ಮಾತನ್ನು ಶುರು ಮಾಡಿದವರು, ನಿಮಗೆಲ್ಲ ಗೊತ್ತಿದೆ, ನನ್ನ ಮೊಮ್ಮಗನಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ನಲ್ಲಿ ಇದ್ದಾನೆಂದು. ಈ ಸಮಯದಲ್ಲಿ ನಿಮ್ಮನ್ನು ಯಾಕೆ ಕರೆದಿದ್ದು ಎಂದು ಎಲ್ಲರೂ ಯೋಚಿಸುತ್ತಿದ್ದೀರಿ ಎಂದು ನನಗೆ ಗೊತ್ತು. ಆದರೆ ನಾನು ನಿಮ್ಮ ಜೊತೆ ಈ ಒಂದು ವಿಚಾರವನ್ನು ಹೇಳಲು ಇದು ಸರಿಯಾದ ಸಮಯ ಎಂದು ನನಗನಿಸುತ್ತಿದೆ. ನಾನು ಸುತ್ತಿ ಬಳಸಿ ಹೇಳದೆ ನೇರವಾಗಿ ಎಲ್ಲನೂ ಹೇಳುತ್ತೇನೆ. ನನಗೆ ನಿಮ್ಮ ಮಗಳು ಆರುಷಿ ತುಂಬ ಇಷ್ಟ ಆಗಿಬಿಟ್ಟಿದ್ದಾಳೆ. ಅವಳ ಯಾವುದೇ ಅಂಜಿಕೆ ಇಲ್ಲದೆ, ಮುಚ್ಚುಮರೆ ಮಾಡದೆ ಮಾತನಾಡುವ ಮಾತುಗಳು ತುಂಬ ಇಷ್ಟ ಆಯಿತು. ನೋಡಲು ತುಂಬ ಮುದ್ದಾಗಿದ್ದಾಳೆ, ತುಂಬ ಚುರುಕು ಬುದ್ಧಿ, ಯಾವುದೇ ಕೆಲಸವನ್ನು ಧೈರ್ಯವಾಗಿ ಮಾಡುವಂಥ ಸಾಮರ್ಥ್ಯ ಅವಳಿಗಿದೆ. ಇಂಥ ಹುಡುಗಿಯೇ ನನ್ನ ಮೊಮ್ಮಗನ ಕೈ ಹಿಡಿದು ಅವನನ್ನು ಈ ಮನೆಯನ್ನು ಬೆಳಗಿಸುವಂತಾಗಲಿ ಎಂಬುದು ನನ್ನ ಆಸೆ. ಇನ್ನು ಇವಾಗಷ್ಟೇ ಫೋನ್ ಬಂತು, ಅಭಿಗೆ ಪ್ರಜ್ಞೆ ಬಂದಿದೆ, ಇನ್ನೇನು ಪ್ರಾಬ್ಲಮ್ ಇಲ್ಲ ಎಂದು. ಅವನು ಹುಷಾರಾದ ಮೇಲೆ ಇಬ್ಬರಿಗೂ ಮದುವೆ ಮಾಡೋಣ. ನನ್ನ ಈ ಮಾತಿಗೆ ನಿಮ್ಮ ಅಭಿಪ್ರಾಯ ಏನೆಂದು ತಿಳಿಸಿ ಎಂದು ತಮ್ಮ ಮಾತನ್ನು ಮುಗಿಸಿ ಆರುಷಿಯ ಮನೆಯವರ ಪ್ರತ್ಯುತ್ತರಕ್ಕೆ ಕಾಯುತ್ತಾ ಕುಳಿತರು ಶರ್ಮಾರವರು. ಅಲ್ಲ ಸರ್, ನೀವು ಈ ರೀತಿ ಹೇಳಿದ್ರೆ ಹೇಗೆ? ಅವನಲ್ಲೂ ಒಂದು ಮಾತನ್ನು ಕೇಳಬೇಕಲ್ಲ, ಅವನು ಒಪ್ಕೋಬೇಕು, ಮದುವೆ ಆಗುವವನು ಅವನು ತಾನೆ ಎಂದರು ಆರುಷಿ ದೊಡ್ಡಪ್ಪ ಶಂಕರ್. ಅವರ ಮಾತಿಗೆ ಆರುಷಿ ತಂದೆ ತಾಯಿ ಕೂಡ ದನಿ ಸೇರಿಸಿದರು. ಆರುಷಿ ಕೂಡ ಒಪ್ಪಿಕೊಂಡರೆ ನಮಗೇನು ಪ್ರಾಬ್ಲಮ್ ಇಲ್ಲ ಎಂದು ಶಂಕರ್ ಅವರು ಆರುಷಿಯ ತಂದೆ ತಾಯಿಯನ್ನು ನೋಡುತ್ತಾ ಹೇಳಿದರು. ಅವರು ಹೌದು ಎಂದು ತಲೆಯಾಡಿಸಿದರು. ಅಷ್ಟು ಹೊತ್ತು ಸುಮ್ಮನಿದ್ದ ಆರುಷಿ, ದೊಡ್ಡಪ್ಪ, ನಾನು ಅವರನ್ನು ನೋಡಿಲ್ಲ, ಅವರು ನೋಡಿದ್ದಾರೋ ಗೊತ್ತಿಲ್ಲ, ನಾನು ಅವರ ಜೊತೆ ಮಾತನಾಡಬೇಕು, ಆಮೇಲೆ ನನ್ನ ಅನಿಸಿಕೆ ಹೇಳೋದಕ್ಕೆ ಆಗೋದು ಎಂದಳು. ಅವಳ ಮಾತು ಎಲ್ಲರಿಗೂ ಸರಿ ಅನ್ನಿಸಿ, ನೀನು ಹೇಳೋದು ಸರಿಯಾಗಿದೆ ಎಂದರು ಅವಳ ಮನೆಯವರು. ಇವರೆಲ್ಲರ ಮಾತುಗಳನ್ನು ಕೇಳಿದ ಶರ್ಮಾರವರು, ನಿಮ್ಮ ಮಾತು ಸರಿಯಾಗಿದೆ, ಮದುವೆ ಅಂದರೆ ಬರೀ ನಾವು ನೀವು ಒಪ್ಪಿ ಮಾಡಿಸೋದಲ್ಲ. ಇವಾಗಿನ ಮಕ್ಕಳು ತುಂಬ ಯೋಚನೆ ಮಾಡಿಯೇ ಮದುವೆ ಆಗುತ್ತಾರೆ. ಆರುಷಿ ಹೇಳಿದ್ದು ಸರಿಯಾಗಿದೆ. ಅವನು ಹುಷಾರಾಗಿ ಮನೆಗೆ ಬಂದ ಮೇಲೆ ಅವನ ಜೊತೆ ಈ ವಿಚಾರ ಮಾತನಾಡಿ ನಿಮಗೆ ಹೇಳುತ್ತೇನೆ. ನಿಮಗೆಲ್ಲ ಒಪ್ಪಿಗೆ ಇದೆಯಲ್ಲ, ಅಷ್ಟು ಸಾಕು ಎಂದು ಖುಷಿಪಟ್ಟರು ಶರ್ಮಾರವರು. ಸರೋಜಮ್ಮನವರು ಅದೇ ಖುಷಿಯಲ್ಲಿ ಎಲ್ಲರಿಗೂ ಸ್ವೀಟ್ ತಂದುಕೊಟ್ಟರು. ಎಲ್ಲರೂ ತಿಂದು ಶರ್ಮಾರವರಿಗೆ ನಮಸ್ಕರಿಸಿ ಮನೆಗೆ ಹೊರಟರು. ಶರ್ಮಾರವರು ಆಸ್ಪತ್ರೆಗೆ ಹೋಗಿ ಬರಬೇಕೆಂದು ಹೇಳಿದಾಗ ಕಾರ್ ಡ್ರೈವರಿಗೆ ರೆಡಿಯಾಗುವಂತೆ ಸೂಚಿಸಿದರು ಸರೋಜಮ್ಮ. ಸ್ವಲ್ಪ ಹೊತ್ತಲ್ಲೇ ಶರ್ಮಾರವರು ಸರೋಜಮ್ಮನವರನ್ನು ಕರೆದುಕೊಂಡು ಆಸ್ಪತ್ರೆ ಕಡೆಗೆ ಹೊರಟರು. ಇತ್ತ ಕಡೆ ಆರುಷಿ ತಂದೆ ತಾಯಿ ಹಾಗೂ ದೊಡ್ಡಮ್ಮ ದೊಡ್ಡಪ್ಪ ಜೊತೆ ಮನೆಗೆ ಬಂದವರು ಸೋಫಾ ಮೇಲೆ ಕುಳಿತುಕೊಂಡವರು, ಅಲ್ಲ, ನಾವು ಅಂದುಕೊಂಡಿದ್ದೇ ಬೇರೆ, ಇಲ್ಲಿ ಆಗಿದ್ದೇ ಬೇರೆ, ಇದನ್ನೆಲ್ಲ ನಾವು ಏನೂ ಮಾಡಿರಲಿಲ್ಲ ಎಂದು ಆರುಷಿ ತಂದೆ ತಾಯಿ ಹೇಳಿಕೊಂಡರು. ಸುಕನ್ಯಾ ಹಾಗೂ ಶಂಕರ್ ಕೂಡ ಅವರ ಮಾತಿಗೆ ಹೌದು, ನಾವು ಕೂಡ ಈ ತರಹ ಆಗುತ್ತೆ ಅಂತ ಎಣಿಸಿರಲಿಲ್ಲ. ನನಗ್ಯಾಕೋ ಈ ವಿಚಾರ ಅಭಿಷೇಕ್ಗೆ ಗೊತ್ತಾಗಿ ದೊಡ್ಡ ರಾದಂತ ಆಗುತ್ತದೆ ಎಂಬ ಅನುಮಾನ ಕಾಡುತ್ತಿದೆ. ಆದರೂ ಶರ್ಮಾರವರ ಮಾತಿಗೆ ಅವನು ಏನು ಹೇಳುತ್ತಾನೋ ನೋಡಬೇಕು. ಪುಟ್ಟ, ಅಭಿಷೇಕ್ ಒಪ್ಕೊಂಡ್ರೆ ನಿನಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಅವನನ್ನು ಮದುವೆ ಆಗೋದಕ್ಕೆ ಇಷ್ಟ ಇದೆಯಾ ನಿನಗೆ ಎಂದು ಕೇಳಿದರು ಆರುಷಿ ದೊಡ್ಡಪ್ಪ ಶಂಕರ್. ದೊಡ್ಡಪ್ಪ, ನಾನು ಆವಾಗಲೇ ಅಲ್ಲಿ ಹೇಳಿದೆ ಅಲ್ವಾ, ಅವರ ಜೊತೆ ಮಾತನಾಡಬೇಕು, ಅವರ ಒಪಿನಿಯನ್ ಏನಿದೆ ಅಂತ ತಿಳ್ಕೋಬೇಕು. ಅದು ಅಲ್ಲದೆ ಅವರು ತುಂಬ ಮುಂಗೋಪಿ, ಒರಟು ಸ್ವಭಾವ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಿ. ಯಾವುದಕ್ಕೂ ಅವರು ಹುಷಾರಾಗಿ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಬರಲಿ, ಆಮೇಲೆ ನೋಡೋಣ ಅಂದಳು ಆರುಷಿ. ನೀನು ತುಂಬ ಜಾಣೆ, ತುಂಬ ಚೆನ್ನಾಗಿ ಯೋಚನೆ ಮಾಡ್ತೀಯ, ನಿನ್ನಲ್ಲಿ ತುಂಬ ಕಾನ್ಫಿಡೆನ್ಸ್ ಇದೆ, ನೀನು ಎಲ್ಲನೂ ನಿಭಾಯಿಸ್ತೀಯ ಎಂದು ಸಂತೋಷ ವ್ಯಕ್ತಪಡಿಸುತ್ತಾ ಹೇಳಿದರು ಸುಕನ್ಯಾ.
ಆರುಷಿ ತಂದೆ ತಾಯಿ ಕೂಡ ಅವರ ಮಾತುಗಳಿಗೆ ಸಂತೋಷಪಟ್ಟರು. ಶರ್ಮಾರವರು ತುಂಬ ಒಳ್ಳೆಯ ಜನ. ಅಭಿಷೇಕ್ನ ತಂದೆ ತಾಯಿ ತೀರಿಕೊಂಡ ಮೇಲೆ ಅಷ್ಟು ವಯಸ್ಸಾದರೂ ಅವರೇ ಎಲ್ಲ ಜವಾಬ್ದಾರಿ ಹೊತ್ತುಕೊಂಡು ಎಲ್ಲಾನು ನಿಭಾಯಿಸುತ್ತಿದ್ದಾರೆ. ಆದರೆ ಅಭಿಷೇಕ್ ಮಾತ್ರ ಅವರ ಕಂಟ್ರೋಲ್ಗೆ ಸಿಗುತ್ತಿಲ್ಲ. ಆದರೆ ಅವನು ಅವರ ಶರ್ಮಾ ಗ್ರೂಪ್ ಆಫ್ ಇಂಡಸ್ಟ್ರಿಯನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಿದ್ದಾನೆ. ಇನ್ನು ಆ ಮನೆಯ ಕೆಲಸದಾಳು ಅನ್ನೋದನ್ನು ಮರೆತು ಅವರ ಮನೆಯ ಸದಸ್ಯೆ ಅನ್ನೋ ಥರ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತುಕೊಂಡಿರುವ ಸರೋಜಮ್ಮನವರು ತುಂಬ ಒಳ್ಳೆಯವರು. ಮನೆಯಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಅಂಥ ಮನೆಗೆ ನಮ್ಮ ಆರುಷಿ ಸೊಸೆಯಾಗಿ ಹೋಗೋದು ತುಂಬ ಒಳ್ಳೆಯ ವಿಚಾರ. ನೋಡೋಣ ಏನೆಲ್ಲ ಆಗುತ್ತೆ ಎಂದು ಶಂಕರ್ ಹಾಗೂ ಸುಕನ್ಯಾರವರು ಹೇಳಿದರು. ಮುಂದಿನ ಕೆಲವು ದಿನಗಳು ನಿಧಾನವಾಗಿ ಉರುಳಿ ಹೋದವು. ಆರುಷಿ ಪ್ರತಿದಿನವೂ ಅಭಿಷೇಕ್ನ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡುತ್ತಿದ್ದಳು. ಕೊನೆಗೂ ಒಂದು ದಿನ ಸರೋಜಮ್ಮನವರು ಖುಷಿಯ ಸುದ್ದಿಯೊಂದಿಗೆ ಆರುಷಿಯ ಮನೆಗೆ ಬಂದರು. ಅಭಿಷೇಕ್ ಡಿಸ್ಚಾರ್ಜ್ ಆಗಿದ್ದಾನೆ ಎಂದು ಉತ್ಸಾಹದಿಂದ ಹೇಳಿದರು. ನಾಳೆ ನೀವೆಲ್ಲರೂ ನಮ್ಮ ಮನೆಗೆ ಬನ್ನಿ, ಅವನ ಜೊತೆ ಮದುವೆ ವಿಷಯದ ಬಗ್ಗೆ ಮಾತನಾಡಬೇಕು ಎಂದು ಯಜಮಾನರು ನಿಮ್ಮನ್ನು ಬರ ಹೇಳಿದರು ಎಂದರು ಸರೋಜಮ್ಮ. ಆರುಷಿ ಮತ್ತು ಅವಳ ಮನೆಯವರು ಸಂತೋಷದಿಂದ ಒಪ್ಪಿಕೊಂಡರು. ಆ ಕೂಡಲೇ ಆರುಷಿಯ ತಂದೆ ತಾಯಿಯನ್ನು ಕೂಡ ಊರಿನಿಂದ ಬರಲು ಹೇಳಿದರು ಶರ್ಮಾರವರು. ಮರುದಿನ ಎಲ್ಲರೂ ಶರ್ಮಾರ ಮನೆಗೆ ಹೋದರು. ಅಲ್ಲಿ ವೀಲ್ ಚೇರ್ನಲ್ಲಿ ಕುಳಿತಿದ್ದ ಅಭಿಷೇಕ್ನನ್ನು ನೋಡಿದ ಆರುಷಿಯ ಹೃದಯ ಭಾರವಾಗಿತ್ತು. ಆತನ ತಲೆಗೆ ಮತ್ತು ಕಾಲುಗಳಿಗೆ ಬ್ಯಾಂಡೇಜ್ ಸುತ್ತಲಾಗಿತ್ತು. ಮುಖದಲ್ಲಿ ಉತ್ಸಾಹವಿರದೆ ಕಳೆಗೊಂದಿತ್ತು. ಅವನ ಬಳಿ ಹೋಗಿ ಮಾತನಾಡಿಸಬೇಕೆಂದುಕೊಂಡಳು. ಆದರೆ ಅವಳ ತಂದೆ ತಾಯಿ ಹಾಗೂ ಎಲ್ಲರೂ ಇದ್ದಿದ್ದರಿಂದ ಸುಮ್ಮನೆ ಆತನನ್ನೇ ನೋಡುತ್ತಾ ಕುಳಿತು ಬಿಟ್ಟಳು. ಶರ್ಮಾರವರು ಅವರ ಬರುವಿಕೆಯನ್ನು ಎದುರು ನೋಡುತ್ತಿದ್ದರು. ಕೆಲವು ವರ್ಷಗಳ ಬಳಿಕ ಆ ಮನೆಯಲ್ಲಿ ಶುಭ ಕಾರ್ಯಕ್ರಮದ ಬಗ್ಗೆ ಮಾತುಕತೆ ನಡೆಯುತ್ತಿರುವುದು ಅವರಿಗೆ ತುಂಬ ಖುಷಿಯ ವಿಚಾರವಾಗಿತ್ತು. ಎಲ್ಲರನ್ನೂ ತಾವೇ ಬರಮಾಡಿಕೊಂಡು ಸೋಫಾದ ಮೇಲೆ ಕುಳಿತುಕೊಳ್ಳುವಂತೆ ಸೂಚಿಸಿದರು. ಸರೋಜಮ್ಮನವರು ಕೂಡ ಶರ್ಮಾರೊಂದಿಗೆ ಜೊತೆಯಾಗಿದ್ದರು. ಅಭಿಷೇಕ್ ಎಲ್ಲವನ್ನು ವೀಲ್ ಚೇರ್ನಲ್ಲಿ ಕುಳಿತು ನೋಡುತ್ತಿದ್ದನು. ಮುಂದುವರಿಯುವುದು.